ಡಾಕ್ಟರ್, ನೀವು ನನ್ನ ಕನ್ಸಲ್ಲಿ ಬಂದಿದ್ರಿ, ಎಚ್ಚರಿಕೆ ಕೊಟ್ರಿ, ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಎಂಥ ವಿಚಿತ್ರ ನೋಡಿ, ನಿಮ್ಮ ಮೇಲೆ ಆ ರೌಡಿ ಅಟ್ಯಾಕ್ ಮಾಡ್ದ, ನನಗೆ ನೀವು ಕನ್ಸಲ್ಲಿ ಬಂದ್ಬಿಟ್ಟು ಎಚ್ಚರಿಕೆ ಕೊಟ್ರಿ. ಇದೆಲ್ಲ ಒಂಥರ ನೆಗೆಟಿವ್ ಫೀಲ್ ಆಗ್ತಿದೆ. ಸಿಹಿ ಅಪ್ಪ ಅಮ್ಮ ಬಂದು ಹುಡುಕಿದ್ರೆ ನೀನೇನು ಮಾಡ್ತೀಯ ಸೀತಾ, ಎಚ್ಚೆತ್ಕೊ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ನಿಜವಾಗ್ಲೂ ನೀವು ಅದೇ ವಿಷಯ ಮಾತಾಡ್ತಿದ್ದೀರಾ. ಕನಸು ಅಂದರೆ ಇನ್ನೇನಿಲ್ಲ ಸೀತಾ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಡೆಯೋದೇನೆ. ಹಾಗಾದರೆ ನಿನಗೂ ಅನಿಸ್ತಾ ಇದೆಯಾ ಆ ಬಯೋಲಾಜಿಕಲ್ ಪೇರೆಂಟ್ಸ್ ಮಗುನ ಹುಡುಕ್ತಾ ಇದ್ದಾರೆ ಅಂತ? ನಿನ್ನನ್ನೇನಾದರೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರ ಸೀತಾ ಅವರು? ಡಾಕ್ಟರ್, ನನ್ನ ಮಗಳು ನನ್ನಿಂದ ಎಲ್ಲಿ ದೂರ ಆಗ್ತಾಳೆ ಅಂತ ನಂಗೆ ತುಂಬ ಭಯ ಆಗ್ತಿದೆ. ಸೀತಾ, ಪ್ಲೀಸ್ ರಿಲ್ಯಾಕ್ಸ್. ಆ ಪೇರೆಂಟ್ಸು ಸಿಹಿನ ಹುಡ್ಕಕ್ಕೆ ಬಂದರೆ ನಾನು ಏನು ಮಾಡಲಿ ಅಂತ ನಿಮ್ಮ ಹತ್ರ ಕೇಳಕ್ಕೆ ಬಂದೆ. ಅವ್ರು ಆಲ್ರೆಡಿ ಸಿಹಿನ ಹುಡುಕ್ತಿದ್ದಾರೆ. ಸಿಹಿ ಹುಡ್ದಾಗ ಬರದೇ ಇರೋರು ಈಗ ಯಾಕೆ ಬಂದಿದ್ದಾರೆ ಡಾಕ್ಟರ್? ಪ್ಲೀಸ್ ಡಾಕ್ಟರ್, ಯಾರೂ ಬರೋದಿಲ್ಲ ಅಂತ ಹೇಳಿ, ಆಗ ನಾನು ಸಮಾಧಾನವಾಗಿರ್ತೀನಿ. ಅಲ್ಲ ಡಾಕ್ಟರ್, ಇವಾಗ ಹೇಗೆ ಬರ್ತಾರೆ ಅವರು? ಅವತ್ತು ನನ್ನ ಮಗಳನ್ನ ಅನಾಥವಾಗಿ ಬಿಟ್ಟು ಹೋದ್ರು, ಇವಾಗ ನನ್ನ ಮಗಳು ನೆನಪಾಯ್ತಾ ಅವರಿಗೆ? ಪ್ಲೀಸ್ ಡಾಕ್ಟರ್, ಅವ್ರು ಬರೋದಿಲ್ಲ ಅಲ್ವಾ? ತಲೆ ಮೇಲೆ ಕೈ ಹಾಕೊಂಡು ಕೂತಿದ್ಯಾ? ನಮಗೆ ಸೀತಾ ಬಾಡಿಗೆ ತಾಯಿ ಅನ್ನೋದು ಗೊತ್ತಿರಲಿಲ್ಲ. ಹೌದು, ನನ್ನ ತಂಗಿನ ನಡತೆಗೆಟ್ಟೋಳು ಅಂತ ಮರ್ಯಾದೆ ತೆಗೆದಿದ್ದೀನಿ. ಪಾಪ ಸಿಹಿ ತಂದೆ ಇಲ್ಲದೆ ಇರೋನು ಅಂತ ಹೀಯಾಳಿಸಿದ್ದೀನಿ. ಛೇ, ಏಯ್, ನಾನಿಲ್ಲಿ ಅಣ್ಣ ತಂಗಿ ಮಧ್ಯೆ ಸಂಧಾನ ಮಾಡೋದಕ್ಕೆ ಬಂದಿಲ್ಲ. ಆ ಸೀತಾ ಬಾಡಿಗೆ ತಾಯಿ ಆಗಿರಲಿ, ಲೀಸ್ ತಾಯಿ ಆಗಿರಲಿ, ಅದು ನನಗೆ ಬೇಕಾಗಿಲ್ಲ. ಆದರೆ ಆ ಮಗುಗೆ ಒಬ್ಬ ಅಪ್ಪ ಅನ್ನೋನು ಇರಲೇಬೇಕಲ್ವಾ? ಏನ್ ನೀವು ಈ ತರ ಮಾತಾಡ್ತಿದ್ದೀರಾ? ತಾಯಂದ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಬಾಯಿ ಮುಚ್ಚೆ ಸಾಕು, ಕಂಡಿದ್ದೀನಿ ನೀನು ಒಳ್ಳೆತನನ. ನೋಡಿ, ಆ ಮಗುಗೆ ಅಪ್ಪ ಅನ್ನೋನು ಇರ್ತಾನಲ್ಲ, ಅವನು ಹೆಚ್ಚು ಕಮ್ಮಿ ಹೀಗೆ ಇರ್ತಾನೆ. ಸರಿಯಾಗಿ ನೋಡ್ಕೊಳ್ಳಿ. ಇದ್ಯಾರು? ನೋಡಕ್ಕೆ ಸ್ವಲ್ಪ ಸಿಹಿ ಅಪ್ಪನ ಥರನೇ ಇಲ್ಲ? ಹೌದು, ಹೋಲಿಕೆ ಏನೋ ಅವಳ ಥರನೇ ಇದೆ. ಅವನೇ ಸಿಹಿ ಅಪ್ಪ. ಸಿಹಿ ಅಪ್ಪನ? ರಾಮ್ ತಾನೇ ಅಪ್ಪ, ಇವನ್ ಯಾರು? ಏಯ್, ರಾಮ್ ಅಲ್ಲ ಅಂತ ಆಗ್ಲೇ ಹೇಳ್ದೆ ತಾನೆ, ಅರ್ಥ ಆಗಲ್ವಾ? ಸಿಹಿ ನಿಜವಾದ ಅಪ್ಪ ಸಿಗ್ತಾನೋ ಬಿಡ್ತಾನೋ ಅದು ನನಗೆ ಗೊತ್ತಿಲ್ಲ. ಆದರೆ ಇದು ಸಿಹಿ ಅವರಪ್ಪನ ಸ್ಕೆಚ್ಚು. ಇದೇ ವ್ಯಕ್ತಿನ ಹುಡುಕಿ ತರಬೇಕು. ಅಂದ್ರೆ ನೀವೀಗ ಈ ಥರ ಇರೋರನ್ನ ಹುಡುಕ್ತೀರಾ? ನಾನಲ್ಲ, ನೀವಿಬ್ರು ಹುಡುಕ್ತೀರಾ? ಹುಡುಕ್ಬೇಕು, ನಾನು ಮುಂದೆ ತಂದು ನಿಲ್ಲಿಸ್ಬೇಕು. ಅರ್ಥ ಆಯ್ತಾ? ಕಣ್ಣಿಗೆ ಕಾಣದೇ ಇರೋನ, ಇಷ್ಟ ದಿನ ಇಲ್ದೇ ಇರೋನ ಹುಡುಕ್ತಾನೆ ಅಂದ್ರೆ ಈಗ ಯಾಕೆ ಬೇಕು? ಹಾ, ಈಗ ಯಾಕೆ ಬೇಕು? ಸೀತಾ ಜೀವನ ಹಾಳಾಗಬೇಕು. ಆ ಮಗುವಿನ ಅಪ್ಪ ಬಂದು ನನಗೆ ಮಗು ಬೇಕು ಅಂತ ಕೇಳಬೇಕು. ಆಗ್ಲೇ ಸೀತಾ ಮನೇಲಿ ರಾಮಾಯಣ ಶುರುವಾಗೋದು, ಸೀತಾ ಮನೆಯಿಂದ ಆಚೆಗೆ ಬರೋದು. ಆ ಮಗುವಿನ ಅಪ್ಪ ಒಂದು ಸಲ ನನಗೆ ನನ್ನ ಮಗು ಬೇಕು ಅಂತ ಬಂದು ಕೇಳಿದ್ರೆ ಸಾಕು. ಸರಿ ಇರದ ಗಿರಿ ಇಲ್ಲ, ನೆರಳಿರದ ಬೆಳಕಿಲ್ಲ, ಮರಣವಿಲ್ಲದ ಜನನ ಜೀವಿಗಳಿಲ್ಲ. ಕುಟುಂಬ ಸೀತಾ. ಅರೆ ಭಾರ್ಗವಿ ನೀನಾ? ನಾನು ಸೀತಾ ಅನ್ಕೊಂಡೆ. ನಮ್ಮ ಮನೆ ಸೊಸೆಗೆ ಟೀ ತಂದು ಕೊಡುವಷ್ಟು ಪುರ್ಸತ್ತೆಲ್ಲ ಇಲ್ಲ ಮಾವಯ್ಯ. ಯಾಕಮ್ಮ, ದಿನ ಅವಳೇ ಅಲ್ವಾ ಟೀ ಕೊಡ್ತಿದ್ದು ನನಗೆ? ತಂದು ಕೊಡ್ತಾ ಇದ್ಲು ಮಾವಯ್ಯ, ಆದರೆ ಅವಳು ಈಗಿನ ಕಾಲದ ಸೊಸೆ.
ಅದನ್ನೇ ಮಾಡ್ಕೊಂಡು ಕೂತಿರ್ತಾಳ? ಅತ್ತೆಗೂ ಹೇಳ್ದೆ ಆಚೆ ಹೋಗಿದ್ದಾಳು ನೋಡಿ. ಎಲ್ಲ ಹೇಳ್ಬಿಟ್ಟು ಹೋಗೋದಕ್ಕೆ ಅವಳೇನು ನನ್ನ ಥರ ಹಳೆ ಸೊಸೆನಾ? ನೀನು ಯಾವಾಗಮ್ಮ ಭಾರ್ಗವಿ ಹಳೆ ಸೊಸೆ ಆದೆ? ಹೊಸ ಅತ್ತೆಯನ್ನು ಒಪ್ಕೋತೀನಿ. ಇದು ಸೀತಾ ಯಾವ ಕಡೆ ಹೋಗಿದ್ದಾಳೆ ಅಂತ ಗೊತ್ತಾಗ್ಲಿಲ್ವಲ್ಲ? ಏನೋ ಗೊತ್ತಿಲ್ಲ ಮಾವಯ್ಯ. ಅರ್ಜೆಂಟಲ್ಲಿ ಹೊರಟ್ಲು, ತಿಂಡಿನೂ ತಿನ್ಲಿಲ್ಲ, ಹಾಗೆ ಹೋದ್ಲು. ಎಲ್ಲಿಗೆ ಅಂತ ನಾನು ಕೇಳೋದಕ್ಕೆ ಹೋಗ್ಲಿಲ್ಲ. ಪದೇ ಪದೇ ಕೇಳೋದು ಚೆನ್ನಾಗಿರಲ್ಲ ಅಲ್ವಾ? ಮನೆಯಿಂದ ಆಚೆ ಹೋಗುವಾಗ ಅತ್ತೆ ಆಗಲಿ ಅಷ್ಟೇ, ಸೊಸೆ ಆಗಲಿ ಅಷ್ಟೇ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೋಗ್ಬೇಕಾದ್ದು ಕರ್ತವ್ಯ. ಹೌದು ಮಾವಯ್ಯ, ಹೇಳಿ ಹೋದ್ರೆ ನಾವು ಆರಾಮಾಗಿರ್ಬೋದು. ಇಲ್ಲ ಅಂತಂದ್ರೆ ಏನಾಯ್ತೋ ಎತ್ತಾಯ್ತೋ ಅಂತ ನಮಗೂ ಟೆನ್ಷನ್ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ, ನೀವು ಅವಳು ಬಂದ ಮೇಲೆ ತಾತ ಅನ್ನೋ ಸಲಿಗೆಯಿಂದ ಕೇಳಿ ಎಲ್ಲಿಗೆ ಹೋಗಿದ್ಲು ಅಂತ. ಅದೇ ನಾನು ಕೇಳಿದೆ ಅಂತಂದ್ರೆ ಅದು ಸರಿ ಹೋಗಲ್ಲ ಮಾವಯ್ಯ. ಬರ್ಲಿ ಅವಳು, ಕೇಳ್ದೆ ಬಿಡ್ಬಿಡ್ತೀನ? ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಯಾರಿಗಾದ್ರೂ ಹೇಳ್ಬಿಟ್ಟು ಹೋಗ್ಬೇಕು. ಯಾಕೆ ಹೋಗ್ಲಿಲ್ಲ ಅಂತ ಕೇಳ್ತೀನಿ ಅವಳನ್ನ. ಭಾರ್ಗವಿ, ನನ್ನ ಬುಕ್ ಸೆಲ್ಫ್ನ ಸ್ವಲ್ಪ ಆರ್ಗನೈಸ್ ಮಾಡಮ್ಮ. ಪುಸ್ತಕಗಳು ಕೈಗೆ ಸಿಗೋದಿಲ್ಲ, ಚಿಲ್ಲಾಪಿಲ್ಲಿ ಆಗ್ಬಿಟ್ಟಿದೆ. ಸರಿ ಮಾವಯ್ಯ, ಶ್ವೇತನ್ಗೆ ಹೇಳಿ ಕ್ಲೀನ್ ಮಾಡಿಸ್ತೀನಿ. ಏನ್ ಸೀತಾ, ನನ್ನ ಹತ್ರ ಸುಳ್ಳು ಹೇಳೋ ಅಂತ ಧೈರ್ಯ ಬಂತಲ್ಲ ನಿನಗೆ? ಇವತ್ತು ನೋಡು ಏನಾಗುತ್ತೆ ಅಂತ.